ಆಗ್ತದೆ. ಇವತ್ತು ಬಡವರು ಬಂದಾಗ ಯಾವುದೇ ಮೊದಲು ಟ್ರೀಟ್ಮೆಂಟ್ ಇಲ್ಲ. ಇವತ್ತು ನಾಳೆ ಇನ್ನೇನು ಸ್ವಲ್ಪ ಹೊತ್ತು ಪ್ರಾಣ ಹೋಗ್ತಾ ಇದೆ, ಮೊದಲು ಟ್ರೀಟ್ಮೆಂಟ್ ಕೊಡಬೇಕು. ಈ ಮನುಷ್ಯ ಆಗಿಲ್ಲ, ಏನು ಸರ್ಟಿಫಿಕೇಟ್ ಎಸ್ ಸಿ ಸರ್ಟಿಫಿಕೇಟ್ ಇದೆಯಾ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ, ನಿಮ್ಮ ಹತ್ರ ಏನು ದಾಖಲಾತಿ ಇದೆ ಅಂತ ಕೇಳೋಷ್ಟರಲ್ಲಿ ಸುಮಾರು ಜನ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂಥ ಪರಿಸ್ಥಿತಿ ಇವತ್ತು ಕೇಶವಮೂರ್ತಿ ಅವರು ಅಲ್ಲಿ ನಡೆಸ್ತಾ ಇದ್ದಾರೆ. ಕೇಶವಮೂರ್ತಿ ಅವರು ಅಲ್ಲಿನ ಇವ್ರ ಮಾತು ಯಾರು ಕೇಳ್ತಾ ಇದ್ರು ಅಲ್ಲಿ ಒಂದು ಟ್ರೂಪ್ ಮಾಡ್ಕೊಂಡಿದ್ದಾರೆ, ಟೀಮ್ ಮಾಡಿಕೊಂಡು ಅವರು ಏನು ಹೇಳ್ತಾರೋ ಆ ಟೀಮು. ಇವರು ಕೆಲವು ಸೀನಿಯರ್ ಡಾಕ್ಟರ್ಗಳಿದಾರಲ್ಲ, ಆ ಡಾಕ್ಟರ್ಗಳು ಏನು ಮಾಡ್ತಾ ಇದ್ದಾರೆ, ಬೆಳಗ್ಗೆ ಬಂದು ಸಿಗ್ನೇಚರ್ ಮಾಡಿ ಅವ್ರು ಸಂಜೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಅವ್ರ ಮಾತು ಕೇಳೋಂಥವ್ರಿಗೆ ಯಾರು ಅವ್ರ ಮಾತು ಕೇಳಿರುವ ಸಿಬ್ಬಂದಿಗಳು ಅವರು ಕೆಲಸ ಮಾಡಬೇಕು. ಅವ್ರು ಕೆಲಸ ಮಾಡೋದಕ್ಕೂ ಅವ್ರಿಗೆ ಕೆಲಸ ಇಲ್ಲ, ಬರೀ ಸುಮ್ಮನೆ ಕೂತ್ಕೊಂಡು ಹೋಗೋಂಥ ಕೆಲಸ ಇವತ್ತು ಹಾಸ್ಪಿಟಲಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ಇವತ್ತು ಏನು ಡಾಕ್ಟರ್ IPS ಅಧಿಕಾರಿ ಡಾಕ್ಟರ್ ತ್ರಿಲೋಕ್ ಚಂದ್ರ ಅವರ ಸಮಿತಿ ವರದಿ ಮಾಡಿದ್ದಾರೆ, ವರದಿ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಮಾಹಿತಿ ಕೊಟ್ಟರು ಕೂಡ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಏಕೆ ಈ ಥರ ಆಗ್ತಾ ಇದೆ? ಇವತ್ತು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ಹೋದ್ರು ಕೂಡ ಮೊನ್ನೆ ತಾನೇ ನಾವು ಚೀಫ್ ಸೆಕ್ರೆಟರಿಗೆ ನಾವು ಲೆಟರ್ ಕೊಟ್ಟು ಬಂದ್ವಿ. ಈ ಥರ ಅಲ್ಲಿ ಹಾಸ್ಪಿಟಲಲ್ಲಿ ಸುಮಾರು ಜನ ಪೇಷಂಟ್ಗಳು ಸಾಯ್ತಾ ಇದ್ದಾರೆ, ಏನೂ ಆಕ್ಷನ್ ತಗೊಳ್ತಾ ಇಲ್ಲ, ಏನೂ ಇದು ಸಿಗ್ತಾ ಇಲ್ಲ, ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಕಿಡ್ನಿ ಎಷ್ಟೋ ಜನ ಕಿಡ್ನಿ ಪೇಷಂಟ್ಗಳು ಬರ್ತಾ ಇದ್ದಾರೆ. ಕಿಡ್ನಿ ಇವತ್ತು ಅವ್ರ ಹತ್ರ ಪರ್ಚೇಸ್ ಮಾಡಿ ಇವತ್ತು ಆಯಾಪನೆ ಬೇರೆಯವ್ರಿಗೆ ಮಾರಾಟ ಮಾಡ್ತಾ ಇದ್ದಾನೆ. ಇದು ದೊಡ್ಡ ದಂಧೆ ನಡೀತಾ ಇದೆ. ಇದನ್ನು ಯಾರೂ ಕೂಡ ಅಲ್ಲಿ ಸಿಬ್ಬಂದಿ ಪ್ರಶ್ನೆ ಮಾಡಿದಾಗ ಅವ್ರನ್ನ ಇಮ್ಮಿಡಿಯೇಟ್ಲಿ ಅವ್ರ ಮೇಲೆ ಕೇಸನ್ನು ದಾಖಲೆ ಮಾಡ್ತಾನೆ, ಅವ್ರನ್ನ ಇಮ್ಮಿಡಿಯೇಟ್ಲಿ ಅಲ್ಲಿಂದ ವರ್ಗಾವಣೆ ಮಾಡ್ತಾನೆ, ಇಮ್ಮಿಡಿಯೇಟ್ಲಿ ಅಲ್ಲಿಂದ ವಜಾ ಮಾಡ್ತಾನೆ, ಇಮ್ಮಿಡಿಯೇಟ್ಲಿ ಸಸ್ಪೆಂಡ್ ಮಾಡ್ತಾನೆ. ಯಾರು ಕೇಳೋದೇ ಇಲ್ವಾ? 18 ವರ್ಷಗಳಿಂದ ಒಬ್ಬ ಮನುಷ್ಯ 6 ತಿಂಗಳು ಇರುವಂತ ಇನ್ಚಾರ್ಜು 8 ವರ್ಷಗಳಿಂದ ಏನು ಕೆಲಸ? ಬೇರೆ ಯಾರಿಗೂ ಅವಕಾಶ ಕೊಡೋದಿಲ್ವಾ? ಬೇರೆ ಯಾರಿಗೂ ಬದುಕಬಾರ್ದಲ್ಲಿ ಇಂಥ ಪರಿಸ್ಥಿತಿ ಆ ಭಾಗದಲ್ಲಿ ನಡೀತಾ ಇದ್ವಿ. ಅದಕ್ಕೋಸ್ಕರ ಇವತ್ತು ಅಲ್ಲಿ ದಲಿತ ಮಹಿಳೆ ಶ್ಯಾಮಲಾ ಅಲ್ಲಿನ ಸಿಬ್ಬಂದಿ ಅವರು ಮತ್ತೆ ಸುಮಾರು ಜನತೆ ಮೇಲೆ ಅವ್ರ ಮೇಲೆ ಹಲ್ಲೆ ಮಾಡಿದಾಗ ವಿಪುರಂ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ FIR ಆಗಿದೆ. ಪೊಲೀಸ್ನವರು ಇರ್ತಾ ಇದ್ದಾರೆ, ಇವ್ರು ಕಂಡ್ರೆ ಅದು ಏನು ಮಾಡ್ತಾರ ಅಂತ ಗೊತ್ತಿಲ್ಲ, ನಮ್ಗಂತೂ ಗೊತ್ತಿಲ್ಲ. ಇವತ್ತು ಸರ್ಕಾರನೇ ಇವತ್ತು ಎದುರ್ತಾ ಇದೆ. ನಮ್ಗನ್ನಿಸ್ತಾ ಇದೆ ಏನು ಇವತ್ತು ಸರ್ಕಾರನೇ ಇವನು ಹೇಳ್ದಂಗೆ ಕೇಳ್ತಾ ಇದೆಯಾ? ಇವತ್ತು ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿದೆ, ಎನ್ಕ್ವೈರಿ ನಡೀತಾ ಇದೆ. ಲೋಕಾಯುಕ್ತದ್ರು ಕೂಡ ಸುಮ್ಮನೆ ಇದೆ. ಯಾರೋ ಒಬ್ಬನು ಹೊಟ್ಟೆಪಾಡಿಗಾಗಿ ಒಂದು ಪೆನ್ನು ಪೆನ್ಸಿಲ್ ಕದ್ಬಿಟ್ರೆ 100 ಜನ ಪೊಲೀಸರು ಅವ್ರ ಮನೆ ಹತ್ರ ಹೋಗ್ತಾರೆ, 100 ಜನ ಅಧಿಕಾರಿಗಳು ಹೋಗ್ತಾರೆ. ಯಾವುದೋ ಒಂದು ನೀರು ಗೀರು ಏನಾದರೂ ಸರ್ಕಾರದ ಸವಲತ್ತನ್ನ ದುರ್ಬಳಕೆ ಮಾಡ್ಕೊಂಡ್ರೆ ಇವರು ಇಷ್ಟೆಲ್ಲ ಹಗರಣ ಇದ್ರು ಕೂಡ, ಇಷ್ಟೆಲ್ಲ ಪೇಷಂಟ್ಗಳು ಕೂಡ ಸತ್ರು ಕೂಡ ಯಾಕೆ ಆಕ್ಷನ್ ತಗೊಂಡಿಲ್ಲ ಅವ್ರ ಮೇಲೆ? ಇವತ್ತು ಸುಮಾರು ಮೀಡಿಯಾಗಳು ಸುಮಾರು ಪತ್ರಿಕೆದವರು ವರದಿ ಮಾಡಿದ್ದಾರೆ. ವರದಿ ಮಾಡಿದ್ರು ಕೂಡ ಯಾವುದೇ ರೀತಿ ಸರ್ಕಾರ ಮುಂದೆ ಬರ್ತಾ ಇಲ್ಲ. ಅಲ್ಲಿನ ಸಿಬ್ಬಂದಿಗಳು ಸಹಿಸಕ್ಕಾಗದೆ, ಸೀನಿಯರ್ ಡಾಕ್ಟರ್ಗಳು ಸಹಿಸಕ್ಕಾಗದೆ ಅವರು ಕ್ವಶನ್ ಮಾಡಿದಾಗ ಬರುವಂಥ ಪೇಷಂಟ್ಗಳಿಗೆ ಅವರು ಈ ಥರ ನಡೀತಾ ಇದೆ, ನೀವು ಸುಮ್ಮನೆ ಯಾಕೆ ಬರ್ತೀರಿ ಅಂತೇಳಿ ನೀವು ಬೇರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ನೀವು ನೋಡ್ಕೊಳ್ಳಿ ಅಂದಾಗ ಅವರು ವಿಧಿ ಇಲ್ಲ, ಅವ್ರ ಮೇಲೆ ಇಮ್ಮಿಡಿಯೇಟ್ಲಿ ಅಮಾನತು ಮಾಡ್ತಾರೆ. ಇವರು ಕರ್ತವ್ಯಕ್ಕೆ ಲೋಪ ಎಸಗ್ತಾ ಇದ್ದಾರೆ, ಇಲ್ದಿದ್ದ ಸಮಸ್ಯೆಗಳನ್ನು ಅವ್ರು ಕ್ರಿಯೇಟ್ ಮಾಡ್ತಾರೆ. ಇಂಥ ಪರಿಸ್ಥಿತಿಗಳು ಅಲ್ಲಿ ನಡೀತಾ ಇದ್ದಾವೆ. ಆದ್ದರಿಂದ ನಾವೇಳಿದಿಷ್ಟ ಯಾವುದೇ ರೀತಿಯಲ್ಲೂ ಇವತ್ತು ಎಲ್ಲ ಕಡೆಯೂ ನಾವು ಮಂತ್ರಿಗಳಿಗೂ ಕೂಡ ನಾವು ಲೆಟರ್ ಕೊಟ್ಟಿದ್ದೀವಿ, ಮತ್ತೆ ಚೀಫ್ ಸೆಕ್ರೆಟರಿ ಕೂಡ ನಾವು ಲೆಟರ್ ಕೊಟ್ಟಿದ್ದೀವಿ. ಇಮ್ಮಿಡಿಯೇಟ್ಲಿ ಆ ಭಾಗದಿಂದ ಅವ್ರನ್ನ ಕಾನೂನು ರೀತಿಯಲ್ಲಿ ಅವರ ವರ್ಗಾವಣೆ ಮಾಡ್ಬೇಕಂತೇಳಿ. ಇನ್ನು ಒಂದೇ ಒಂದು ದಾರಿ ಇರೋದು ಮಾನ್ಯ ರಾಜ್ಯಪಾಲರ ಹತ್ರ ಹೋಗಿ ನಾವು ಅವ್ರಿಗೆ ಮನವಿಯನ್ನು ಸಲ್ಲಿಸಬೇಕಷ್ಟೇ. ಅದು ಆದಮೇಲೆ ಮುಂದಿನ ಹೋರಾಟ ನಾವು ಎಲ್ಲ ದಲಿತ ಸಂಘಟನೆಗಳು, ಎಲ್ಲ ಬೇರೆ ಬೇರೆ ಸಂಘಟನೆಗಳು ನಾವೆಲ್ಲ ಒಟ್ಟಿಗೆ ಸೇರಿ ಮಾತಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಆ ಕೇಶವಮೂರ್ತಿ ಅವರನ್ನ ಇಲ್ಲಿಂದ ಎತ್ತಂಡಿ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನನ್ನ ಹೆಸರು ಜೆ ಚಂದ್ರಪ್ಪ ಅಂತೇಳಿ, ದಲಿತ ಸೇವಾ ಸಂಘದ ರಾಜ್ಯಾಧ್ಯಕ್ಷರು. ವಿಕ್ಟೋರಿಯಾ ಆಸ್ಪತ್ರೆಯ ನೆಪ್ರೋ ಯೂರಾಲಜಿ ನಿರ್ದೇಶಕರು, ಪ್ರಭಾರಿ ನಿರ್ದೇಶಕರಾಗಿರ್ತಕ್ಕಂಥ ಕೇಶವಮೂರ್ತಿಯವರು ಸುಮಾರು 8 ವರ್ಷಗಳಿಂದ ಆ ಆಸ್ಪತ್ರೆ ಪ್ರಭಾರಿ ನಿರ್ದೇಶಕರಾಗಿ ಮುಂದುವರಿತಾ ಇದ್ದಾರೆ. ಯಾಕಂತಂದರೆ ಕಾನೂನು ಪ್ರಕಾರ ಬರೀ 6 ತಿಂಗಳು ಮಾತ್ರ ಅದಕ್ಕೆ ಅವಕಾಶ ಇರ್ತದೆ. ಯಾರೇ ಏನೇ ಇದ್ರೂ ಅಲ್ಲಿನ ಸಿಬ್ಬಂದಿ ಇವತ್ತು ಅದನ್ನು ಕ್ವಶನ್ ಮಾಡೋಕ್ಕೆ ಹೋದಾಗ
ಈ ಯಾರು ಕ್ವಶನ್ ಮಾಡ್ತಾರೋ ಅವ್ರ ಮೇಲೆ ಏಕಾಏಕಿ ಹಲ್ಲೆ ಮಾಡೋಂಥದ್ದು, ಅವ್ರ ಮೇಲೆ ಇಲ್ಲ ಸಲ್ಲದ ದೂರುಗಳನ್ನು ಹಾಕೋಂಥದ್ದು, ಮತ್ತು ಬೇರೆ ಈ ಪೇಷಂಟ್ಗಳು ಬಂದಾಗ ಡಯಾಲಿಸಿಸ್ ಪೇಷಂಟ್ಗಳು ಬಂದಾಗ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಸ್ಪಂದಿಸದೆ ಅವ್ರಿಗೆ ಇಲ್ಲಿ ಬೇರೆ ಬೇರೆ ಪ್ರೈವೇಟ್ ಹಾಸ್ಪಿಟ್ಲಿಂದ ಅವ್ರಿಗೆ ಏನು ಆ ಒಂದು ಔಷಧಿಗಳನ್ನು ತರಿಸಿ ಅವ್ರಿಗೆ ಅವ್ರ ಹತ್ರ ಹಣವನ್ನು ವಸೂಲಿ ಮಾಡೋವಂಥದ್ದು ಇವತ್ತು ನಡೀತಾ ಇದ್ದಾವೆ. ಇವತ್ತು ಸೀನಿಯರು ವೈದ್ಯಾಧಿಕಾರಿಗಳು ಅವ್ರ ಮಾತು ಯಾವುದೂ ಕೂಡ ಗಂಭೀರವಾಗಿ ಕೇಳ್ತಾ ಇಲ್ಲ. ಜೂನಿಯರ್ ವೈದ್ಯಾಧಿಕಾರಿಗಳನ್ನು ಎತ್ಕಟ್ಟಿ ಇವತ್ತು ಡಯಾಲಿಸಿಸ್ ಪೇಷಂಟ್ಗಳನ್ನು ಇವತ್ತು ಸಾವು ಬದುಕಿನ ಮಧ್ಯೆ ಇವತ್ತು ಜೀವ ಕಳ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಹಾಗಾಗಿ ಅದನ್ನು ಎಲ್ಲ ಮಂತ್ರಿಗಳ ಗಮನಕ್ಕೂ ಕೂಡ ನಾವು ಈಗಾಗಲೇ ಲೆಟ್ರ್ಗಳನ್ನು ಕೊಟ್ಟಿದ್ವಿ. ಮಾನ್ಯ ಚೀಫ್ ಸೆಕ್ರೆಟರಿಗಳು ಕೂಡ ಆ ಲೆಟ್ರನ್ನು ಕೊಟ್ಟಿದ್ದೀವಿ. ಇವತ್ತು ಅವನ ಮೇಲೆ ಕಾನೂನು ರೀತಿಯ ಆಕ್ಷನ್ ತಗೊಬೇಕು ಅಂತ ಹೇಳಿದ್ರು ಕೂಡ ಆ ಮನುಷ್ಯ ಯಾವುದೇ ರೀತಿಯಲ್ಲೂ ಕೂಡ ಈ ಸರ್ಕಾರಕ್ಕೆ ಸುಳ್ಳು ಮಾಹಿತಿಯನ್ನು ಹೇಳಿ ಇವತ್ತು ಸರ್ಕಾರವನ್ನೇ ತಪ್ಪಿಸುವಂಥ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾನೆ. ಮತ್ತು ಮಂತ್ರಿಗಳಿಗೂ ಕೂಡ ನಾವು ಮಂತ್ರಿಗಳ ಗಮನಕ್ಕೂ ಕೂಡ ನಾವು ಹೇಳಿದ್ವಿ. ಮಂತ್ರಿಗಳು ಆಯಿತು ನಾನು ನೋಡ್ತೀನಿ, ಕಾನೂನು ಪ್ರಕಾರ ನೋಡ್ತೀನಿ ಅಂತ ಹೇಳ್ತಾರೆ. ಇದುವರೆಗೂ ಯಾವುದೇ ರೀತಿ ಆಕ್ಷನ್ ಇಲ್ಲ. ಅಲ್ಲಿನ ಸಿಬ್ಬಂದಿ ದಲಿತ ಮಹಿಳೆ ಶ್ಯಾಮಲಾ ಅಂತೇಳಿ ಆ ಎಮ್ಮ ಈ ಬಂದಂಥ ಪೇಷಂಟ್ಗಳಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟಾಗ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಮ್ಮಲ್ಲಿ ಮೆಡಿಸಿನ್ ಸಿಗೋದಿಲ್ಲ, ನೀವು ಸುಮ್ಮನೆ ಬೇರೆ ಒಳ್ಳೆ ರೀತಿಯಲ್ಲಿ ನೀವು ಬೇರೆ ಕಡೆ ಹೋಗಿ ಅಂತ ಹೇಳಿದಾಗ ಆ ಎಮ್ಮನ ಮೇಲೆ ಶ್ಯಾಮಲಾ ಮೇಲೇ ಡಾಕ್ಟ್ರು ಇವರು ಕೇಶವಮೂರ್ತಿಯವರು ಹಲ್ಲೆ ಮಾಡಿ ಅವರ ಗಂಡನ ಮೇಲೆ ನೀವು ಹಲ್ಲೆ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, FIR ಮಾಡಿಸಿದ್ದಾರೆ. ಹಂಗಾಗಿ ಅವ್ರ ಗಂಡನ ಮೇಲೆ ಗೂಂಡುಗಳನ್ನು ಬಿಟ್ಟು ಹಲ್ಲೆ ಮಾಡಿದ್ದಾರೆ. ಆದರೂ ಕೂಡ ಕೇಸ್ ನಡೀತಾ ಇದೆ, FIR ನಡೀತಾ ಇದೆ, FIR ಹಾಕಿದ್ದಾರೆ. ಇದುವರೆಗೂ ಕೂಡ ಯಾವುದೇ ರೀತಿ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿಲ್ಲ. ಅವರು ಇವತ್ತು ಇದರಲ್ಲಿ ಯಾವುದು ಲೋಕಾಯುಕ್ತದಲ್ಲೂ ಕೂಡ ಇವತ್ತು ಎನ್ಕ್ವೈರಿ ನಡೀತಾ ಇದ್ದಾವೆ, ಯಾವುದೇ ರೀತಿ ಆಕ್ಷನ್ ತಗೊಳ್ಳಿಲ್ಲ. ಹಾಗಾಗಿ ನಮಗೆ ಅನುಮಾನ ಬಂದಿದೆ, 8 ವರ್ಷಗಳಿಂದ ಪ್ರಭಾವಿ ನಿರ್ದೇಶಕರಾಗಿ ಯಾರೂ ಕೂಡ ಆ ಭಾಗದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ವರ್ಷಕ್ಕೆ 2,000 ಕೋಟಿ ಬರ್ತಾ ಇದೆ. ಏನು ಮಾಡ್ತಾಯಿದೆ, 60% ಸಿಬ್ಬಂದಿಗೆ ಅವ್ರಿಗೆ, ಉಳಿದ 40% ಪೇಷಂಟ್ಗಳಿಗೆ ಏನು ಅದಕ್ಕೆ ಮೆಡಿಸಿನ್ ಬರ್ತದೆ. ಹಂಗಾಗಿ ಆ ಮೆಡಿಸಿನ್ಗಳು ಬಂದವ್ರನ್ನ ಇವತ್ತು ಅಲ್ಲಿ ಏನು ಡಯಾಲಿಸಿಸ್ ಪೇಷಂಟ್ಗಳಿಗೆ ಯಾರು BPL ಕಾರ್ಡ್ ಯಾರ ಹತ್ರ ಇದೆಯೋ ಅವ್ರಿಗೆ ಉಚಿತವಾಗಿ ಈ ಡಯಾಲಿಸಿಸ್ ಮಾಡಿಸ್ಬೇಕು. ಅವ್ರ ಹತ್ರ ಯಾವುದೇ ರೀತಿ ಅವ್ರಿಗೆ ಸ್ಪಂದಿಸ್ತಾ ಇಲ್ಲ. ಬಂದಂಥ ಪೇಷಂಟ್ಗಳಿಗೆ ಸರಿಯಾದ ಟ್ರೀಟ್ಮೆಂಟ್ ಇಲ್ಲ, ಸುಮಾರು ಜನ ಸಾಯ್ತಾ ಇದ್ದಾರೆ. ಇವರು ಬಂದು 8 ವರ್ಷಗಳಿಂದ ಎಷ್ಟು ಜನ ಸಿಬ್ಬಂದಿಗಳು ಸಾಯ್ತಾ ಇದ್ದಾರೆ ಅಂತೇಳಿ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡಲಿ. ಇವತ್ತು COD ತನಿಖೆ ಆದಾಗ ಎಷ್ಟು ಜನ ಸಾಯ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಹಾಗಾಗಿ ಇವತ್ತು ಏನು ಅಲ್ಲಿ ನಡೀತಾ ಇರ್ತಕ್ಕಂಥ ಸಿಬ್ಬಂದಿಗಳು ಸುಮಾರು ಜನ ಡಾಕ್ಟ್ರುಗಳು ಇವತ್ತು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಲ್ಲಿ ಒಂದು ತಂಡವನ್ನು ಕಟ್ಕೊಂಡಿದ್ದಾರೆ. ಆ ತಂಡ ಕಟ್ಕೊಂಡಾಗ ಬರೀ ಅವರು ಎಲ್ಲ ಒಟ್ಟಿಗೆ ಬಂದು ಅಲ್ಲಿ ಏನೂ ಕೂಡ ಕೆಲಸ ಮಾಡ್ತಾಯಿಲ್ಲ. ಬರೋದು ಸೈನ್ ಮಾಡಿದಾಗ ಮತ್ತು ಅವರು ನಾಳೆ ಬೆಳಗ್ಗೆನೇ ಡ್ಯೂಟಿಗೆ ಅಟೆಂಡ್ ಆಗೋದು ಅಂಥ ವ್ಯವಸ್ಥೆ ನಡೀತಾ ಇದೆ. ಜೂನಿಯರ್ ಡಾಕ್ಟ್ರುಗಳನ್ನು ಸುಮ್ಮನೆ ಈ ಕಾಟಾಚಾರಕ್ಕೆ ಸಿಬ್ಬಂದಿಗಳ ಮೇಲೆ, ಯಾಕಂದರೆ ಏನೂ ಮೆಡಿಸಿನ್ ಇಲ್ಲ, ಸಿಬ್ಬಂದಿಗಳನ್ನ ಸುಮ್ಮನೆ ಕೂರಿಸೋದು, ಅವ್ರಿಗೆ ಇಲ್ಲ ಸಲ್ಲದ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಟ್ರೀಟ್ಮೆಂಟು ಕೂಡ ಸಿಗ್ತಾ ಇಲ್ಲ ಅಲ್ಲಿ. ಹಾಗಾಗಿ ಅವ್ರಿಗೆ ದಿಕ್ತಪ್ಪಿಸುವಂಥ ಕೆಲಸವನ್ನು ಕೇಶವಮೂರ್ತಿ ಅವ್ರು ಮಾಡ್ತಾಯಿದ್ದಾರೆ. ಇದುವರೆಗೂ ಯಾರೂ ಕೂಡ ಕ್ರಮ ತಗೊಳ್ಳಿಲ್ಲ. ಚೀಫ್ ಸೆಕ್ರೆಟರಿಗೂ ಕೂಡ ಲೆಟ್ರ್ ಕೊಟ್ಟಿದ್ವಿ, ಅವರು ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ರು ಇದುವರೆಗೂ ತಗೊಳ್ಳಿಲ್ಲ. ಇನ್ನು ಮುಂದಿನ ದಾರಿ ಮೊನ್ನೆ ರಾಜ್ಯಪಾಲರ ಹತ್ರ ಹೋಗ್ತೀವಿ, ರಾಜ್ಯಪಾಲರ ಗಮನಕ್ಕೆ ತರ್ತೀವಿ. ರಾಜ್ಯಪಾಲರು ಕೂಡ ಅವರು ನೋಡ್ಕೊಂಡು ಮುಂದಿನ ನಾವು ಹೋರಾಟದ ರೂಪರೇಷೆಗಳನ್ನು ನಾವೆಲ್ಲ ಕೂಡ ಸಂಘಟನೆಗಳು ಸೇರಿ ನಾವೆಲ್ಲ ತೀರ್ಮಾನ ಮಾಡ್ತೀವಿ. ಥ್ಯಾಂಕ್ ಯು. ಸರ್, ಫಸ್ಟು ಹಾಸ್ಪಿಟ್ಲಿಗೆ ಬಂದ ಮೇಲೆ ಪೇಷಂಟ್ನ ಟ್ರೀಟ್ ಮಾಡಬೇಕಲ್ವ ಸರ್. ಆಧಾರ್ ಕಾರ್ಡು, ರೇಷನ್ ಕಾರ್ಡು ಅದೆಲ್ಲ ಎಕ್ಸ್ಟ್ರಾ ಮತ್ತು ಫಸ್ಟ್ ಬಂದ ತಕ್ಷಣ ಟ್ರೀಟ್ಮೆಂಟ್ ಏನು ಬಂದಿದ್ದಾರೋ ಅವ್ರು ಟ್ರೀಟ್ಮೆಂಟ್ ಮಾಡಬೇಕಾಗಿತ್ತು. ಅವ್ರು ಫಸ್ಟು ನಿಮ್ಮದು ಆಧಾರ್ ಕಾರ್ಡ್ ಇದೆಯಾ, SC STನ ನೀವು ರೇಷನ್ ಕಾರ್ಡ್ ಇದೆಯಾ, ಇದನ್ನೆಲ್ಲ ಮಾಡಬಾರ್ದು. ಮತ್ತು ರಾಮನಗರದ ಒಂದು ಪೇಷಂಟು 1 ವರ್ಷದಿಂದ ಅಲ್ಲಿ ಹಾಸ್ಪಿಟ್ಲಲ್ಲೇ ಇದ್ದಾರೆ. ಯಾಕಿದ್ದಾರೆ, ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ. ಡಯಾಲಿಸಿಸ್ ಮಾಡಿದ್ರೂ 2 ದಿವಸಕ್ಕೊಂದು ಸತಿ ಮಾಡಿಸ್ತಾರೆ. ಡಯಾಲಿಸಿಸ್ ಮಾಡಿದ್ರೂ ಮಾಡಿ ಕಳಿಸ್ಬೇಕಾಗಿತ್ತಲ್ವ, ಯಾಕಿದ್ದಾರೆ. ಮತ್ತು ಶ್ಯಾಮಲಾ ಅನ್ನೋ ಹುಡುಗಿ FIR ಮಾಡಿದಾರಲ್ಲ ಕೇಶವಮೂರ್ತಿ, ಯಾಕೆ ಅದರದ ಬಗ್ಗೆ ಗಮನ ಕೊಟ್ಟಿಲ್ಲ ಅವರು. ಅದೊಂದು ತನಿಖೆ ಆಗಬೇಕಲ್ವ ಸರ್ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ಅದೊಂದು ನಾವು ಮಾತಾಡ್ತೀವಿ, ಅಷ್ಟು ಬಿಟ್ಟರೆ ಇದೆಲ್ಲ ಮೂಲ ಕಾರಣ ಏನು, ಯಾರು? ಕೇಶವಮೂರ್ತಿ 8 ವರ್ಷದಿಂದ ಹೆಂಗೆ ಸರ್ ಅವರು ಒಂದು ಪೋಸ್ಟಲ್ಲಿದ್ದಾರೆ. 6 ತಿಂಗಳಿಗೆ ಇದಾಗಬೇಕಲ್ವ. 8 ವರ್ಷದಿಂದ ಅವರೇ ಯಾಕಿದ್ದಾರೆ ಆ ಒಂದು ಇದರಲ್ಲಿ. ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ರ ಇಲಾಖೆಗಾಗಲಿ? ತಂದಿದ್ದಾರಲ್ಲ ಸರ್, ಎಲ್ಲ ಒಂದು ಡಾಕ್ಯುಮೆಂಟ್ಸು ಇದೆ ಅಲ್ವಾ. ಎಲ್ಲ ಒಂದು ಇದು ಮಿನಿಸ್ಟ್ರುಗಳಿಂದನೂ ಎಲ್ಲನೂ ಒಂದು ಇದು ಮಾಡಿದ್ದಾರಲ್ವ. ಕಡೆಯದಾಗಿ ನಿಮ್ಮ ಒತ್ತಾಯ ಏನು ಸರ್ಕಾರಕ್ಕೆ ಏನು ಸಂಬಂಧಪಟ್ಟ ಇಲಾಖೆಗೆ? ಅವರು 8 ವರ್ಷದಿಂದ ಇದ್ದಾರಲ್ವ, ಅದಕ್ಕೆ ಬೇರೆ ಒಂದು ಒಬ್ಬರು ಬರಬೇಕಲ್ವ. 8 ವರ್ಷದಿಂದ ಒಬ್ಬರೇ ಒಂದು ಆಡಳಿತದಲ್ಲಿ ಇರೋಕ್ಕಾಗಲ್ವಲ್ಲ.
ಅದನ್ನು ಬೇರೆ ಏನಾದರೂ ಒಂದು ಇದು ಮಾಡಬೇಕು. ಮತ್ತು ಹೆಣ್ಣಿಗೆ ಶ್ಯಾಮಲಾ ಅನ್ನೋ ಹುಡುಗಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಬೇಕು. ಆ ರಾಮನಗರದ ಪೇಷಂಟ್ ಒಬ್ರು ಇದ್ದಾರಲ್ವ, ಅವ್ರಿಗೆ ಏನಾಗಿದೆ ಅಂತ ಅದೊಂದು ತನಿಖೆ ಮಾಡಬೇಕು ಸರ್. ಓಕೆ ಓಕೆ.